ನಮ್ಮ ಬೆಂಗಳೂರಿನಲ್ಲಿ ಫ್ಲವರ್ ಶೋ ನಡೀತಿದೆ. ಎಲ್ಲಿ ನಡೀತಿದೆ, ಏನು ಎತ್ತ, ಕಂಪ್ಲೀಟ್ ಡೀಟೇಲ್ಸ್ ಬೇಕಲ್ವಾ? ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ಫ್ಲವರ್ ಶೋ ಅಂತ ಹೇಳಿದ್ರೆ, ಡೆಕೋರೇಷನ್ನೇ ಆಗಲಿ, ಅಮೇಝಿಂಗ್ ಸೆಟಪ್, ಏನೆಲ್ಲ ಸ್ಪೆಷಲ್ ಇದೆ ಅಂತ ನೋಡೋಣ ಬನ್ನಿ. ಕಂಪ್ಲೀಟ್ ಬ್ಲಾಗ್ ನನ್ನ ಚಾನಲಲ್ಲಿದೆ. ಯಮುನಾ ನೊಳಂಬ ಬ್ಲಾಗಿಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಲಾಲ್ಬಾಗ್ ಹೋಗ್ತಾ ಇದ್ದೀನಿ. ನೀವು ಲಾಲ್ಬಾಗ್ ಹೋಗಬೇಕು ಅಂತ ಹೇಳಿದ್ರೆ ಆರಾಮಾಗಿ ನಿಮಗೆ ಬಸ್ ಫೆಸಿಲಿಟೀಸ್ ಇದೆ, ಈವನ್ ಮೆಟ್ರೋ ಫೆಸಿಲಿಟೀಸ್ ಇದೆ. ಯಾವುದು ಬೇಕಾದರೂ ನೀವು ಕ್ಯಾಚ್ ಮಾಡ್ಕೊಂಡು ಆರಾಮಾಗಿ ವಿಸಿಟ್ ಮಾಡ್ಬೋದು. ಈವನ್ ಓನ್ ವೆಹಿಕಲಲ್ಲಾದರೂ ಹೋಗ್ಬೋದು. ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇದು ಫ್ಲವರ್ ಶೋ ನಡೆಯುತ್ತೆ. ಇದು ಬಂದು ಎಂಟ್ರೆನ್ಸ್ ಬಂದು 80 ರೂಪೀಸ್ ಆಗಿರುತ್ತೆ. ಮಾರ್ನಿಂಗ್ 7 AM ಇಂದ ಸಂಜೆ 7 PM ವರೆಗೂ ಅವೈಲಬಲ್ ಇರುತ್ತೆ. ಲಾಲ್ಬಾಗ್ದು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಫ್ಲವರ್ ಶೋಗೆ ತುಂಬ ಸ್ಪೆಷಲು. ಈವನ್ ಮಕ್ಳನ್ನ ಕರ್ಕೊಂಡು ಹೋದ್ರೂ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಈ ಸತಿ ಏನು ಥೀಮ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಗಂಗಾ ವಂಶಸ್ಥರ ವೈಭವ. ಹೂವಿನಲ್ಲೇ ಬೇಲೂರಿನ ಪಂಚಲಿಂಗೇಶ್ವರ ದೇವಸ್ಥಾನ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಗಜಪಡೆ ಮತ್ತು ಅವರ ಅದ್ಭುತವಾದ ರಾಜರು ಯಾವ ರೀತಿ ಅವರು ಆಡಳಿತ ಮಾಡ್ತಿದ್ರು, ಯಾವ ರಾಜರಿದ್ರು ಅಂತ ಅದ್ರ ಡೀಟೇಲ್ಸು ಹಾಕಿದ್ದಾರೆ. ನಮ್ಮ ಕರ್ನಾಟಕದ ಇತಿಹಾಸ ಎಷ್ಟು ಚೆನ್ನಾಗಿ ತೋರಿಸ್ತಿದ್ದಾರೆ ಅಂದರೆ, ಇಷ್ಟು ವೈಭವದಿಂದ ತೋರಿಸ್ತಿದ್ದಾರೆ, ಖುಷಿಯಾಗುತ್ತೆ. ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾರೆ ಇವ್ರ ವರ್ಕ್ನ. ನನಗಂತೂ ಅನ್ಕೊತೀನಿ, ಮಕ್ಳನ್ನ ಕರ್ಕೊಂಡು ಹೋದರೆ ಅಟ್ಲೀಸ್ಟ್ ಅವ್ರಿಗೆ ಹಿಸ್ಟ್ರಿ ಆದರೂ ತಿಳ್ಕೊತಾರೆ. ನಮ್ದು ಯಾವ ರಾಜರು ಇದ್ದರು, ಹೆಂಗಿದ್ರು, ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಹಾಗೆ ಬಂತು ಅಂತ ಹೇಳಿದ್ರೆ, ನಿಮಗೆ ತಲಕಾಡಿನ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಅದನ್ನಂತೂ ನನಗೆ ಸರಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ನಮಗೆ ಕ್ರೌಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಮಗೆ ಕಷ್ಟ ಅಂತ ಅನ್ನಿಸ್ತು ಅಲ್ಲಿ ತಲಕಾಡದು ವಿಡಿಯೋ ಮಾಡ್ಕೊಬೇಕಾದ್ರೆ. ಅದಾದಮೇಲೆ ನಾವು ಜಸ್ಟ್ ಮುಂದೆ ಬಂದರೆ ಶ್ರವಣ ಬೆಳಗೊಳದ ಬಾಹುಬಲಿ ಇದೆ. ಅಲ್ಲದೆ ಹೋದೆ ಅಂತಲೇ ಅಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ ಮಾತ್ರ ಇದಂತೂ. ನನಗಂತೂ ತುಂಬ ಇಷ್ಟ ಆಯಿತು ಬಾಹುಬಲಿದು ಮಾಡಿರೋದಂತೂ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಮಾರೋದಕ್ಕಂತೂ. ನಿಜ, ನಾವು 80 ರೂಪೀಸ್ ಕೊಟ್ಟು ಹೋಗೋದಕ್ಕೆ ಅಯ್ಯೋ ಅಷ್ಟೊಂದಾ ಹಂಗೆ ಹಿಂಗೆ ಅಂತೀವಿ. ಬಟ್ ಆದರೆ ಅವ್ರು ಮಾಡಿರೋ ಎಫರ್ಟ್ಗೆ ನಾವು ದುಡ್ಡೇ ಕಟ್ಟೋದಕ್ಕಾಗಲ್ಲ, ಅದಂತೂ ಹೇಳ್ತೀನಿ. ಯಾಕಂದರೆ ಅಷ್ಟು ಶ್ರಮಪಟ್ಟು ಅಷ್ಟು ಜನ ವರ್ಕ್ ಮಾಡಿದ್ದಾರೆ, ಅದಕ್ಕೆ ಮಾತ್ರ ನಾವು ವರ್ತ್ ಅಂತಲೇ ಹೇಳ್ಬೋದು. ಆರಾಮಾಗಿ ಸಮಾಧಾನವಾಗಿ ಎಲ್ಲ ನೋಡ್ಕೊಂಡು, ಅದು ನೀವು ವೀಕೆಂಡಲ್ಗಿಂತಲೂ ವೀಕ್ ಡೇಸಲ್ಲಿ ಹೋಗ್ಬಿಟ್ರಂತೂ ನೀವು ಆರಾಮಾಗಿ ಎಲ್ಲ ಫ್ಲವರ್ಸು ನೋಡಿಕೊಂಡು ಎಲ್ಲ ಬರ್ಬೋದು. ಈವನ್ ಶಾಸನಗಳ ಬಗ್ಗೆನೂ ಹಾಕಿದ್ದಾರೆ. ಏನೋ ಒಂಥರ ಖುಷಿಯಾಗುತ್ತೆ ನೋಡೋದಕ್ಕೆ. ನಿಮಗೆಲ್ಲ ಹೇಳೋದೇನೆಂದರೆ, ಎಲ್ಲೆಲ್ಲೋ ಹೋಗ್ತೀವಂತೆ, ಈ ಥರ ಮಾಡಿದಾಗ ನಮ್ಮ ಪ್ರತಿಭೆಗಳಿಗೆ ನಾವು ಎಂಕರೇಜ್ ಮಾಡಬೇಕಲ್ಲ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಹೋಗಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ. ನಿಮಗೆ ತುಂಬ ಕ್ರೌಡ್ ಇರೋದ್ರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ, ಮಾರ್ನಿಂಗ್ 7 o'clock ವಿಸಿಟ್ ಮಾಡಿದ್ರೆ 10 or 11 o'clock ಎಕ್ಸಿಟ್ ಆದರೆ ನಿಮ್ಗೆ ಆರಾಮಾಗಿ ಕ್ರೌಡು ಕಮ್ಮಿ ಇರುತ್ತೆ. ಫೋಟೋ ಶೂಟ್ಸ್ ಎಲ್ಲ ಆರಾಮಾಗಿ ಮಾಡ್ಕೊಬೋದು. ಸಖತ್ತಾಗಿದೆ ಮಾತ್ರ. ಫ್ಲವರ್ಸ್ ಆಗಲಿ, ಆ ಇರೋ ಫ್ಲವರ್ಸ್ ಅಂತೂ ಎಲ್ಲೂ ಬಾಡೋಗಿರೋದು ಏನೂ ಇಲ್ಲ. ಎಲ್ಲ ಫ್ಲವರ್ಸು ತುಂಬ ಫ್ರೆಶ್ ಆಗಂತ ಅನಿಸುತ್ತೆ. ನೀವೇನಾರ ಈ ಫ್ಲವರ್ ಶೋ ವಿಸಿಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ವಿಸಿಟ್ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಇಲ್ಲ ನಾನು ನೆಕ್ಸ್ಟ್ ಇಯರ್ ಮಾಡ್ತೀನಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಯರ್ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.